ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಸಾವಿನ ಜಂಪ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವು. ವಿಧಿಯಾಟ, ವಿಧಿಯ ಘೋರ ದುರಂತ ಅವರಿಬ್ರು ಪಾಲಿಗೇನೋ ಆ ರೀತಿಯಾಗಿತ್ತು. ಆದ್ರೆ ಇವತ್ತು ಸಂಜೆ ಆ ಶೋಧ ಕಾರ್ಯವನ್ನ ನೋಡಕ್ ಹೋದಂತ ಯಲ್ಲಪ್ಪ, ರಾಮನಗರದ ಮೂಲದ ಯಲ್ಲಪ್ಪ ಅನ್ನುವ 27 ವರ್ಷದ ಯುವಕ ಸುಖಾಸುಮ್ಮನೆ ಅದೇ ನೀರಿಗೆ ಬಿದ್ದು ಸತ್ತೋಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೆನ್ನೆ ಜೇನು ಕಡಿತು, ಇವತ್ತು ಆ ಜೇನಿಂದ ಸತ್ತೋದ ಅಂತೇಳಿ. ಬಟ್ ಅದು ತಪ್ಪು ಮಾಹಿತಿ. ಈಗ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಿಮಗೆ, ಸಂಜೆ ಇದೇ ಯಲ್ಲಪ್ಪ ಆ ಶೋಧ ಕಾರ್ಯವನ್ನ, ಬಾಡಿಯನ್ನ ಹೊರಗೆ ತೆಗೆಯುವಂತದ್ದನ್ನ ದೃಶ್ಯಗಳನ್ನ ನೋಡೋದಕ್ಕೆ ಹೋದಾಗ ಜೇನು ಅಟ್ಟಿಸ್ಕೊಂಡು ಬಂದಿದೆ. ಜೇನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದೇ ತಿಪ್ಪಗೊಂಡನಹಳ್ಳಿ ಕೆರೆಗೆ, ಆ ನೀರಿಗೆ ಜಲಾಶಯಕ್ಕೆ ಹಾರಿದಾನೆ. ಹಾರಿದ ವ್ಯಕ್ತಿ ಮೇಲು ಬಂದಿಲ್ಲ. ಜೊತೆಗೆ 3ನೇ ವ್ಯಕ್ತಿಯ ತಪಾಸಣೆ, ಶೋಧ ಕಾರ್ಯ ನಡೀತಾ ಇದೆ ಇವಾಗ. ಈ ಯಲ್ಲಪ್ಪನ ಶೋಧ ಕಾರ್ಯವೂ ಕೂಡ ಶುರುವಾಗಿದೆ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ. ಯಾಕೆ ಈ ರೀತಿಯಾದಂತ ದುರಂತವ? ತಿಪ್ಪಗೊಂಡನಹಳ್ಳಿ ಕೆರೆಗೂ ಈ ಸಾವಿಗೂ ಏನಾದ್ರೂ ಸಂಬಂಧ ಇದೆಯಾ? ಯಾರೋ ಏನೋ ಸುಮ್ಮನೆ ನೋಡಕ್ ಹೋದವರು ಸಾವಿಗೆ ಈಡಾಗ್ತಾರೆ ಅಂತಂದ್ರೆ, ಒಂದು ಜೇನುನೊಣಕ್ಕೆ ಹೆದರಿ, ಜೇನಿಗೆ ಹೆದರಿ ನೀರಿಗೆ ಬಿದ್ದು ನೀರಿಂದ ಹೊರಗೆ ಬರಕ್ಕಾಗದಲ್ಲ ಯಲ್ಲಪ್ಪನಿಗೆ ಈಗ ಪ್ರಾಣವನ್ನ ಕಳ್ಕೊಂಡಿರೋದು. ಈಗಾಗಲೇ ನಿನ್ನೆ 2 ದಿನದಿಂದನೂ ಕೂಡ ಆ ಅನಿಲ್ ಮತ್ತೆ ಉದಯ್ ಅವರ ಶವವನ್ನ ಹುಡುಕಾಡೋದ್ರಲ್ಲೇ ಪಾಪ ಅವರು ಹರಸಾಹಸವನ್ನ ಪಡ್ತಿದ್ದಾರೆ. ಅದ್ರ ಜೊತೆಗೆ ಇದೊಂದು ಬೇರೆ ಸೇರ್ಕೊಂತು, ಯಲ್ಲಪ್ಪನವರನ್ನು ಹುಡುಕೋದ್ರಲ್ಲಿ ಈಗ ಅವರು ಶುರು ಮಾಡಬೇಕಾಗಿದೆ. ರಾಮನಗರದ ಸ್ಥಳೀಯರು ಬೇರೆ ಯಲ್ಲಪ್ಪನವರು. ಹಾಗಾಗಿ ಈಗ ಯಲ್ಲಪ್ಪನ 27 ವರ್ಷದ ಯುವಕ ಮದುವೆ ಆಗಿತ್ಯೋ, ಏನ್ ಕಥೆಯೋ, ಯಾಕೆ ಬಂದಿದ್ರು ಅಲ್ಲಿಗೆ ನೋಡೋದಾದ್ರೆ ತುಂಬಾ ದೂರದಿಂದ ನೋಡಿ, ತುಂಬಾ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಇದೇ ಹುಚ್ಚಾಟ ಅಂತ ಹೇಳೋದು ಅಭಿಮಾನಿಗಳು, ಇವರೆಲ್ಲ ಸ್ಥಳೀಯರು ಕೂಡ. ಕೆಲವರು ಒಂಥರ ಹುಂಬ ಸಾಹಸವನ್ನ ಮಾಡ್ತಾರೆ. ಅಲ್ಲೆಲ್ಲೋ ದೂರದಿಂದ ನೋಡಿದ್ರು ಕೂಡ ಆಗೋದು, ಅಥವಾ ಟಿವಿ ಮುಂದೆ ಕೂತ್ಕೊಂಡು ಆರಾಮಾಗೆ ನಾವೆಲ್ಲಾ ದೃಶ್ಯಗಳನ್ನ, ಇವರು ತಗೊಳ್ಳುವಂತ ರಿಸ್ಕ್ನೆಲ್ಲ ನಾವೇ ತೆಗೆದುಕೊಂಡು ಒಂದಷ್ಟು ದೃಶ್ಯಗಳನ್ನ ಸೆರೆ ಹಿಡಿದು ನಾವು ತೋರಿಸ್ತೀವಿ. ಆರಾಮ ಕೂತ್ಕೊಂಡು ನೋಡೋದು ಬಿಟ್ಟು ಈ ರೀತಿಯಾಗಿ ಯಲ್ಲಪ್ಪ ಅವ್ರ ಅಪ್ಪ ಅಮ್ಮ ಈಗ ಒಬ್ಬನೇ ಮಗನ, ಏನ್ ಕತೆ ಗೊತ್ತಿಲ್ಲ. ಈಗ ಅಪ್ಪ ಅಮ್ಮ ಇವರು ತಂದೆ ತಾಯಿಗೂ ಕೂಡ ಈಗ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದ್ದಾರೆ ಯಲ್ಲಪ್ಪ. ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ನೀರು ಪಾಲಾಗಿದ್ದಾನೆ. ಅಕ್ಷಯ್, ದುರಂತದ ಮೇಲೆ ದುರಂತ ಅಂದ್ರೆ ಏನ್ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಕಾಕತಾಳೀಯವ ಅಥವಾ ಇದರಲ್ಲಿ ಏನಾದ್ರೂ ಒಂದು ಅದನ್ನು ಹೇಳ್ತಾರಲ್ಲ, ಶಾಂತಿ ಮಾಡಿಸ್ಬೇಕು ಅಂತಾರಲ್ಲ ತಿಪ್ಪಗೊಂಡನಹಳ್ಳಿ ಕೆರೆ ಜಲಾಶಯಕ್ಕೆ, ಆ ತರಕ್ಕೆ ಏನಾದ್ರೂ ಮಾಡಿಸ್ಬೇಕಾ? ಹಂಗೆ ಆಗಿರೋದು. ಈಗ ಸುಮಾರು 80 ಜನ ಸತ್ತೋಗಿದ್ದಾರೆ, ಅಲ್ಲಿ 100 ಜನ ಸತ್ತೋಗಿದ್ದಾರೆ. ಒಂದು 80 ಶವಗಳು ಇನ್ನು ಒಳಗೆ ಇದಾವೆ. ಅದೇ ಮೊಸಳೆ, ಮೀನು ಎಲ್ಲ ತಿನ್ಕೊಂಡು ಅದನ್ನ ಸ್ಕೆಲಿಟನ್ ಮಾಡಿ ಬಿಟ್ಟಿದ್ದಾವೆ. ಆ ರೀತಿಯಾದಂತ ದೇಹಗಳು ಅಲ್ಲಿ ಸಿಗ್ತಾನೆ ಇರ್ತವೆ ಇಂಜಿನಿಯರ್ಗಳು ಹೇಳೋ ಪ್ರಕಾರ. ಈಗ ಯಲ್ಲಪ್ಪ ನೋಡಕ್ ಹೋಗಿ ಸಾಕ್ತಾನೆ ಅಂತಂದ್ರೆ ಕೆರೆಗೆ ಬಿದ್ದು ಇದಕ್ಕೆ ಏನ್ ಹೇಳ್ಬೇಕು? ಇದಕ್ಕೆ ಸರ್ 27 ವರ್ಷ, ಚಿಕ್ಕ ಮಗು ಅಲ್ಲ, ಟಿವಿಲಿ ಎಲ್ಲ ಬರ್ತಾ ಇದೆ, ಕೂತ್ಕೊಂಡು ನೋಡ್ಬೋದು. ಯಾಕೆ ಈ ತರ ಫೂಲಿಶ್ ಆಗಿ ಮಾಡ್ತಾರೆ ಗೊತ್ತಾಗಿಲ್ಲ. ತೋರಿಸ್ತಾನೆ ಇದಾರೆ ಅವ್ರ ತಾಯಂದಿರು ಎಷ್ಟು ಅಳ್ತಾ ಇರ್ತಾರೆ, ಹೋಗ್ಬಿಟ್ಟು ಅದೇ ನೀರಲ್ಲಿ ಹೋಗಿ ಬೀಳ್ತಾರೆ ಅಂತಂದ್ರೆ ಇಟ್ಸ್ ಹೈಟ್ಸ್ ಆಫ್ ಫೂಲಿಶ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇರ್ಲಿ, ಯಲ್ಲಪ್ಪನ ಬಗ್ಗೆ ನಾವು ಮಾತಾಡೋಣ. ವಿಜಯ್, ಅಂದ್ರೆ ನಿನ್ನೆ ನೀವು ವಿಜಯ್ ರೋಲ್ ಅನ್ನ ಮಾಡಬೇಕಾಗಿತ್ತು. ನಿಮ್ಗೇನು ಈಗ ಆತಂಕ ಆಗ್ತಿದೆ? ಒಂದು ವೇಳೆ ನೀವೇನಾರು ಆ ರೋಲಲ್ಲಿ ಇದ್ದಂತ ಸಂದರ್ಭದಲ್ಲಿ, ನೀವು ಆ ರೀತಿಯಾದಂತ ಡೈವ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಮೊದಲು ಹೇಳಿದಾಗ, ನೀವು ಡ್ಯೂಪು ಹಿಂಗ ಆಡ್ತಾರೆ ಇವರು ಅಂತ ಹೇಳಿದಾಗ ನಿಮಗೊಂದಷ್ಟು ಅನಿಲ್ಗಾದಂತ ಆತಂಕ ನಿಮಗೂ ಆಗಿತ್ತಾ? ಇಲ್ಲ, ನಾವು ಸುಮಾರು ಜಂಪ್ ಮಾಡಿದೀವಿ, 5 ಜಂಪ್ ಮಾಡಿದೀವಿ. ನಮ್ಗೆ ಅದು ಭಯ ಯಾವಾಗ ಬರುತ್ತೆ ನಮ್ಗೆ ಅವಾಗ್ಲೇ ವೀಕ್ ಆಗೋದು ಜಾಸ್ತಿ. ಎಕ್ಸಾಕ್ಟ್ಲಿ, ಭಯ ಇಲ್ದಿರ ಮಾಡ್ತಾನೆ ಅದು. ಹಿಂದೆ ಮಾಡಿದ್ರ ಈ ತರದ ಜಂಪ್ ಅನ್ನ? ತುಂಬಾ ಎಷ್ಟು ಅಡಿಯಿಂದ ಜಂಪ್ ಮಾಡಿದ್ರಿ? ಒಂದು 3 ಫ್ಲೋರ್ ಇಂದ ಗ್ಲಾಸ್ ಬ್ರೇಕ್ ಮಾಡ್ಕೊಂಡು ಜಂಪ್ ಮಾಡಿದೀನಿ. 3 ಫ್ಲೋರ್ ಅಂದ್ರೆ ಎಷ್ಟು ಅಡಿ? 3 ಮಾಡಿ. ಅಲ್ಲ, ಎಷ್ಟು ಅಡಿ ಅಂದಾಜು? 3 ಅಡಿ ಅಂತಂದ್ರೆ ಒಂದು 40 ಫೀಟ್. ಸೊ ನೆನ್ನೆ ಹೆಲಿಕಾಪ್ಟರ್ ಇಂದ ಜಂಪ್ ಮಾಡಿದೆ ಎಷ್ಟು ಅಡಿ? 30 ಫೀಟ್. 100 ಅಡಿ ಅಲ್ಲ? 100 ಅಡಿ ಅಲ್ಲ, 30 ಫೀಟ್. ಅಂದ್ರೆ ಮೊದಲು ಅಂದ್ರೆ 100 ಅಡಿಗೆ ಆಗಿತ್ತು. 100 ಅಡಿ ಅಂದ್ರೆ 100 ಅಡಿಗೆ ಹೈಟ್ಗೆ ಹೋದ್ರೆ ಆ ನೀರು ತಿರುಗೋ ಚಕ್ರಕ್ಕೆ ನೀರು ಇದು ಶೆಕಾಗಲ್ಲ, ಗಾಳಿಗೆ ನೀರು ಎದುರಲ್ಲ. ಅದು ಕಮ್ಮಿ ಇರೋದ್ರಿಂದ ನೀರು ಎದ್ದೊಳಿ, ಕಮ್ಮಿ ಇರೋದ್ರಿಂದ ನೀರು ಎದ್ದೊಳ, ಗಾಳಿ ರಭಸಕ್ಕೆ ನೀರು ಅಲೆ ತರ ಎದ್ದಿರೋದು. ಅದು ಒಂದು ಮೇಜರ್ ಇದು. ಅಂದ್ರೆ ಆ ಅಲೆಗಳಲ್ಲಿ ಅವರು ಈಜಕ್ಕೂ ಕೂಡ ಆಗಿಲ್ಲ. ಹೆಲಿಕಾಪ್ಟರ್ ತಿರುಗುವಂತ ಚಕ್ರ ಆ ನೀರ್ ಮೇಲೂ ಕೂಡ ಅಲೆ ತರ ಅಲ್ಲಿ ಅಲೆ ಸೃಷ್ಟಿಯಾಗಿದೆ. ನೀವು ನೋಡಿದಾಗ ವಿಜುವಲ್ಸ್ ನೋಡಿದಾಗ ಅಲೆ ತಿರುಗಿದಾವಲ್ಲ, ಫ್ಯಾನ್ ತಿರುಗಿರೋ ಇದು ರಭಸಕ್ಕೆ
ಇದು ಗಾಳಿ ನೀರು ಎದುರುತ್ತಿದೆ. ನೀರ್ ಎದ್ದೇಳ್ತಾ ಇದೆ. ಸೊ ಅದ ನೀವಂದ್ರೆ ಈಗ ನೀರಲ್ಲಿ ಬಿದ್ದು ಅಭ್ಯಾಸ ಇದೆಯಾ ವಿಜಯ್? ಸ್ವಿಮ್ಮಿಂಗ್ ಎಲ್ಲ ಮಾಡ್ತೀವಿ ನಾವು. ಸ್ವಿಮ್ಮಿಂಗ್ ಎಲ್ಲ ಮಾಡ್ತೀರಾ? ಸೊ ಹಾಗಾಗಿ ನಿಮಗೆ ಅದೊಂದು ಆತಂಕ ಇರಲ್ಲ, ನಾನು ವಿಜಯ್ ಡ್ಯೂಪ್ ಅನ್ನ ಹಾಕ್ತಾ ಇದೀನಿ, ನಾಳೆ ನನಗಿಂತದೊಂದು ಸೀನ್ ಇದೆ, ನಾನು ಬೀಳ್ಬೇಕು ಅಂತ ಹೇಳಿ ಭಯ ಇಲ್ಲ. ಅವ್ರು ಇನ್ನಿಬ್ರು ಡ್ಯೂಪ್ ಯಾರು? ನೀವು ಒಬ್ರು ಡ್ಯೂಪ್ ಮತ್ತೆ? ಇಲ್ಲ, ಇವ್ರಿಲ್ಲ. ಇನ್ನಿಬ್ರು ಯಾರವರು? ಒಬ್ರು ಚಿನ್ನಯ್ಯ ಅಂತ, ಇನ್ನೊಬ್ಬ ನಿರಂಜನ್ ಅಂತ. ಚಿನ್ನಯ್ಯ ಮತ್ತೆ ನಿರಂಜನ್ ಅವರು ರೆಡಿ ಇದ್ರು ಇಬ್ರು. ಅವ್ರಿಗೆ ಸ್ವಿಮ್ಮಿಂಗ್ ಎಲ್ಲ ಬರ್ತಾ ಇತ್ತು? ಅವ್ರಿಗೂ ಬರುತ್ತೆ. ಸೊ ನೀವು ಆ ಜಾಗದಲ್ಲಿ ಇದ್ರೆ ಅಂದ್ರೆ ಸೇಫ್ಟಿ ಕಾಪಾಡಿದ್ದೆ ಇವರು ಚಿನ್ನಯ್ಯ ಅನ್ನೋರು. ಚಿನ್ನಯ್ಯ ಯಾರನ್ನ ದುನಿಯಾ ವಿಜಯ್ ಕಾಪಾಡಿದ್ದು ಚಿನ್ನಯ್ಯ ಅನ್ನೋರು. ಸೊ ನೀವು ಲೈಫ್ ಜಾಕೆಟ್ ಹಾಕೊಳ್ತಿದ್ರ? ಹಾಕಬೇಕು ಅಂತೆಲ್ಲ ಹೇಳಿದ್ರ ನೀವು ಜಂಪ್ ಮಾಡೋಂತ ಸಂದರ್ಭದಲ್ಲಿ? ಡ್ಯೂಪ್ ಮಾಡಿದ್ರು ಕೂಡ ಲೈಫ್ ಜಾಕೆಟ್ ನಿಮಗೆ ಹಾಕ್ತಾ ಇದ್ರ ಅಥವಾ ವಿತೌಟ್ ಲೈಫ್ ಜಾಕೆಟ್ ನಿಮಗೆ ಜಂಪ್ ಮಾಡಿಸ್ತಾ ಇದ್ರ? ನಾನು ವಿಜಯ್ ಡ್ಯೂಪ್ ಆಗಿದ್ರೆ ನನ್ಗೆ ಆಗ್ತಾ ಇದ್ರು ಜಾಕೆಟ್, ಯಾಕಂದ್ರೆ ಶರ್ಟ್ ಅಲ್ವಾ ನಂದು. ಅವ್ರಿಬ್ರಿಗೆ ಇರ್ತಾ ಇರ್ಲಿಲ್ಲ. ಸೊ ಅವ್ರಿಬ್ರಿಗೆ ಏನಾದ್ರೂ ಇರ್ತಿರ್ಲಿಲ್ಲ, ಇವರಿಗೂ ಕೂಡ ಅಂದ್ರೆ ಇನ್ನಿಬ್ರು ಡ್ಯೂಪ್ ಚಿನ್ನಯ್ಯ ಮತ್ತೆ ನಿರಂಜನ್. ಏನ್ ಹೇಳ್ತಾರೆ ಅವರು ನಿಮಗೆ? ಅವ್ರೇನ್ ಹೇಳಿದ್ರು ನಂತರ ಇದೆಲ್ಲ ಘಟನೆ ಆದ್ಮೇಲೆ? ಅವರು ಈ ಸೀನನ್ನ ನಾನ್ ಮಾಡ್ಬೇಕಾಗಿತ್ತು, ನಾವಿಬ್ರು ಮಾಡ್ಬೇಕಾಗಿತ್ತು ಅಂತ ಸಿಕ್ಕೇನಾದ್ರು ನಿಮಗೆ ಆ ಸಂದರ್ಭದಲ್ಲಿ? ನನ್ನ ಪ್ರಾಣ ಉಳಿತು ಅಂತ ಮಾತಾಡಿದ್ರ ಅಥವಾ ನಾನಾಗಿದ್ರೆ ನಾವಿಬ್ರು ಸೇಫ್ ಆಗ್ತಿದ್ವು, ಅವ್ರ ಜೀವ ಉಳಿತಾ ಇತ್ತು, ನಾವು ಉಳಿತಾ ಇದ್ವು, ಎಲ್ಲ ಸುಸೂತ್ರವಾಗಿ ಹ್ಯಾಪಿ ಎಂಡಿಂಗ್ ಆಗಿರೋದು ಕ್ಲೈಮ್ಯಾಕ್ಸ್ ಅನ್ನೋದೇನಾದ್ರು ಹೇಳಿದ್ರ? ಇಲ್ಲ ಸರ್, ಅವ್ರ ಮಾತಿಗೆ ಸಿಕ್ಕಿಲ್ಲ ಯಾರು. ಸೊ ಅಂತದೇನು ಹೇಳಿಲ್ಲ ಅವರು ನಿಮಗೆ, ಮಾತಿಗೆ ಸಿಕ್ಕಿಲ್ಲ. ಬಟ್ ಅದಾಗಿದ್ರೆ ಉಳಿತಾ ಇದ್ರೆ, ಅವರೇ ಮಾಡಿದಿದ್ರೆ ಈ ದುರಂತ ನಡೀತಾ ಇರ್ಬೋದು. ಜಾಸ್ತಿ ಇರುತ್ತೆ ಯಾರಿಗೆ? ಸಹಜ ಕಲಾವಿದರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಇರುತ್ತೆ, ಮಾಡಿರ್ತಾರೆ ಬಿಫೋರ್. ಯಾಕಂದ್ರೆ ಸುಮಾರು ಫೈಟ್ಗಳಲ್ಲಿ ಮಾಡಿರ್ತಾರಲ್ಲ, 5 ಜಂಪ್ ಮಾಡಿರ್ತಾರೆ. ನಾನು ಸುಮಾರು 7 ಫ್ಲೋರ್ ಇಂದ ಜಂಪ್ ಮಾಡಿದ್ದೀನಿ. ನಾನು 7 ಫ್ಲೋರ್ ಇಂದ ಜಂಪ್ ಮಾಡಿದ್ದೀನಿ. ಎಲ್ಲಿ? ಯಾವ ದೃಶ್ಯ? ಅದು ಯಾವ್ದು ಅಂತ ಸಿನಿಮಾ ಗೊತ್ತಿಲ್ಲ. ಎಲ್ಲಿ, ಯಾವ ಏರಿಯಾ, ಎಲ್ಲಿಂದ ಅದು? ಇದರಿಂದ ಸರ್, ಯಾವ್ದು ಐಸ್ಕಾನ್ ಟೆಂಪಲ್ ಇದೆಯಲ್ಲ, ಅದ್ರ ಆಪೋಸಿಟ್. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಓಕೆ. ಆ ಕನ್ಸ್ಟ್ರಕ್ಷನ್ ಇಂದ ಜಂಪ್ ಮಾಡೋದು. ಸೊ ಏನ್ ಪ್ರಿಪರೇಷನ್ ಏನಿತ್ತು ನೀವು ಜಂಪ್ ಮಾಡ್ಬೇಕಾದ್ರೆ? ಕೆಳಗಡೆ ಎಲ್ಲ ಬೆಡ್ ಬಾಕ್ಸ್, ಕಾಟನ್ ಬಾಕ್ಸ್ ಎಲ್ಲ ಹಾಕಿರ್ತಾರೆ. ಸ್ಟ್ರೈಟ್ ಅವೇ 7 ಫ್ಲೋರ್ ಇಂದ ಆ ಬೆಡ್ ಮೇಲೆ ಬೀಳೋದು. ಸ್ವಲ್ಪ ಆಯ ತಪ್ಪಿದ್ರೆ ಆ ಕಡೆ ಈ ಕಡೆ ಹೋದ್ರೆ? ಇಲ್ಲ, ತುಂಬಾ ಇರುತ್ತೆ ನಮ್ಗೆ. ನಾವು ಅಲ್ಲಿಗೆ ಬರ್ತೀವಿ ಅಂತ ನಾವು ಜಜ್ಮೆಂಟ್ ಹೇಳಿರ್ತೀವಿ ನಾವು. ಸೊ ಅದನ್ನ ಯಾರೋ ಹೊಸಬ್ರು ಮಾಡಿದ್ರೆ ಆ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ಅದು. ಇವಾಗ ಹೊಸದಾಗಿ ಸೇರುವಂತ ಸಹಜ ಕಲಾವಿದರು ಕೂಡ ಅಷ್ಟೇ, ಅವ್ರಿಗೆ ಭಯ ಇರುತ್ತೆ, ಆ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ಅವ್ರು. ಸೊ ಇಲ್ಲೂ ಕೂಡ ಆ ಜಡ್ಜ್ಮೆಂಟ್ ಮಾಡ್ಬೇಕು ಅಂದ್ರೆ ಮೊದಲು ನಿಮ್ಮನ್ನ ಅಥವಾ ಡ್ಯೂಪ್ನ ಇಬ್ಬರನ್ನ ಬೀಳಿಸ್ಬೇಕಾಗಿತ್ತಾನೆ? ಬೀಳಿಸ್ಬೇಕಾಗಿದೆ ಸರ್, ಟೈಮ್ ಇರಲಿಲ್ಲ. ಹೆಲಿಕಾಪ್ಟರ್ ಪ್ರಾಬ್ಲಮ್, ಟೈಮ್ ಹೋಗ್ಬೇಕು. ಹೆಲಿಕಾಪ್ಟರ್ ಬೇಗ ಅಂತಂದ್ರೆ ಏನು ಅಂದ್ರೆ ಅದ್ರ ಅವರ್ಲಿ ಲೆಕ್ಕನ? ಹೆಲಿಕಾಪ್ಟರ್ ಅವರ್ಲಿ ಲೆಕ್ಕ ಏನೋ ಅದು ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರದ್ದು 3 o'clock ಲಾಸ್ಟ್ ಇತ್ತು. ಹೆಲಿಕಾಪ್ಟರ್ ಸಮಯ ಅಭಾವ ಆಯ್ತು. ಸೊ ಹಾಗಾಗಿ 3 o'clock ಲಾಸ್ಟ್ ಅದು ಹೋಗ್ಬೇಕಾಗಿತ್ತು ಅಂತ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಪೈಲಟ್ ಹೋಗ್ಬೇಕು ಅಂತಾರೆ. ಹೌದು, ಹೇಳ್ತಾ ಇದ್ರು ಟೈಮ್ ಆಗ್ತಾ ಇದೆ, ನಮ್ದು ಲಾಸ್ಟ್ ಆಗ್ತಾ ಇದೆ, ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಬಟ್ ಒಂದು ಮಾಹಿತಿ ಏನು ಗೊತ್ತಾ, ಅದು ನಿಮಗೆ ಆ ಸೀನಿಗೆ ಆ ಇಂಜಿನಿಯರ್ ಕೂಡ ಅವಕಾಶ ಕೊಟ್ಟಿರಲಿಲ್ಲ. ಊಟದ ಟೈಮಿಗೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ. ಏನಾಗಿದೆ ಅಂದ್ರೆ ಅಲ್ಲಿ ಪರ್ಮಿಷನ್ ಇರಲಿಲ್ಲ. ಅದು ಆ ಇಂಜಿನಿಯರ್ ಕೂಡ ಕಾಯ್ತಾ ಇದ್ರು. ಅಂತ ಸೀನಿಗೆಲ್ಲ ಅವ್ರು ಅವಕಾಶ ಕೊಡ್ತಿರ್ಲಿಲ್ಲ. ಅಲ್ಲಿ ಆ ತಿಪ್ಪಗೊಂಡಳ್ಳಿ ಕೆರೆ ಪರ್ಮಿಷನ್ ಕೊಟ್ಟಲ್ಲ ಶೂಟಿಂಗಿಗೆ. ಇವರೆಲ್ಲ ಚಿತ್ರತಂಡದವರು ಅವರನ್ನ ಯಾಮಾರಿಸಿದ್ರು ಅಂತ. ಅವ್ರನ್ನ ಇಂಜಿನಿಯರ್ಗಳನ್ನ ಊಟಕ್ಕೆ ಕಳಿಸ್ಬಿಟ್ಟು ಆ ಊಟಕ್ಕೆ ಊಟ ಮಾಡ್ಕೊಂಡು ಬರೋದ್ರೊಳಗೆ ಈ ಸೀನ್ ಮುಗಿಸ್ಬಿಡೋಣ ಪಟ್ಟ ಅಂತ. ಇಲ್ಲಾಂದ್ರೆ ಅವರೇ ಇದ್ರೆ ಆ ಸೀನಿಗೆ ಪರ್ಮಿಷನ್ ಕೊಡಲ್ಲ ಅಂತ. ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಮಾಹಿತಿ, ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಮ್ಗೆ ಇಷ್ಟೇ ಗೊತ್ತಿದ್ದು, ಊಟಕ್ಕೆ ಬಿಟ್ರೆ ಅವ್ರು ಊಟ ಮಾಡ್ಕೊಂಡ್ ಬಂದ್ರೆ ಸ್ವಿಮ್ ಮಾಡಕ್ ಆಗೋದಿಲ್ಲ, ಮೈ ಬರ ಆಗ್ಬಿಡುತ್ತೆ. ನಮ್ಗೆ ಅಷ್ಟೇ ನ್ಯೂಸ್ ಗೊತ್ತಿತ್ತು. ಇದು ಗೊತ್ತಾವಲ್ಲ, ಏರಿಯಲ್ ಶಾರ್ಟಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದು. ಅಂದ್ರೆ ಶಾರ್ಟ್ ತೆಗೆದಕ್ಕೆ ಅಲ್ಲಿ ಸಾಹಸ ಮಾಡಕ್ ಪರ್ಮಿಷನ್ ಇರ್ಲಿಲ್ಲ ಅನ್ನೋದು ಗೊತ್ತಾ ನಿಮಗೆ? ಅದು ಗೊತ್ತಿಲ್ಲ. ಅಂದ್ರೆ ಮೇಲಿಂದ ಹೆಲಿಕಾಪ್ಟರ್ ಮೇಲಿಂದ ಬೀಳಂತ ದೃಶ್ಯ, ಇದಕ್ಕೆ ಯಾವ್ದಕ್ಕೆಲ್ಲ ನೀವು ಹೆಲಿಕಾಪ್ಟರ್ ಮೇಲೆ ಹೋಗಿ ಏರಿಯಲ್ ಶಾರ್ಟ್ ತಗೋಬಹುದು ಅಷ್ಟೇ ನೀವು ಅಲ್ಲಿ. ಅದು ಸಿನಿಮಾದ ಮ್ಯಾನೇಜರ್ ಗೊತ್ತಿರುತ್ತೆ, ಅದು ಮ್ಯಾನೇಜರ್ಸ್ ಗೊತ್ತಿರುತ್ತೆ, ಮೇನ್ ಡಿಪಾರ್ಟ್ಮೆಂಟ್ಸ್ ಅವರು, ಡಿಪಾರ್ಟ್ಮೆಂಟ್ ಹೆಡ್ ಅವ್ರು ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ನಿಮಗೆ ಗೊತ್ತಿಲ್ಲ ಅದೆಲ್ಲ. ಕ್ಯಾಮರಾ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸಾಹಸ ನಿರ್ದೇಶಕರಾಗಿರ್ಬೋದು, ಮ್ಯಾನೇಜರ್, ಇಷ್ಟು ಜನ ಅಂದ್ರೆ ಅರ್ಧ ಗಂಟೆ ಅವ್ರು ಊಟಕ್ಕೆ ಹೋಗ್ತಾರೆ ಇಂಜಿನಿಯರ್ಗಳಿಬ್ರು. ಅಷ್ಟರೊಳಗೆ ನಾವು ಇದೊಂದು ಅದ್ಭುತವಾದ ಸೀನನ್ನ ನಾವು ಶೂಟ್ ಮಾಡ್ಕೊಂಬೋಣ ಅವ್ರ ಕಣ್ ತಪ್ಪಿಸಿ ಅಂತೇಳಿ ಆತುರವಾಗಿ ಈ ಸೀನನ್ನ ಮಾಡಕ್ ಹೋಗಿ ಈ ರೀತಿಯಾದಂತ ಅವಘಡಕ್ಕೆ ಕಾರಣವಾಗಿದ್ದು. ತಪ್ಪು. ಇದು ವಾಸ್ತವ ಅಲ್ವಾ? ನಿಮ್ಗೆ ಗೊತ್ತಿಲ್ಲ, ಬಟ್ ಅದು ವಾಸ್ತವ. ನಮಗೆ ಒಂದಷ್ಟು ಮಾಹಿತಿಗಳು ಕೇಳಿರ್ಪಟ್ರಿಂದ ಇದು ವಾಸ್ತವ. ಹಾಗಾಗಿನೇ ಈಗ ಅದೀಗ ಮರ್ಡರ್ ಕೇಸ್ ಹಾಕೋತಿದೆ. ಅದೇ ಸರ್, ಆಕ್ಚುಲಿ ಇವಾಗ ಹೇಳೋಣ ಅಂತ ಬಂದಿದೆ ಅಂದ್ರೆ, ಸುಂದರ್ ಗೌಡ್ರು ಪ್ರೊಡ್ಯೂಸರ್, ಅನಿಲ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ನಾನು ನೋಡಿ, ಪ್ರೊಡ್ಯೂಸರ್ ಸುಂದರ್ ಗೌಡ್ರು, ಅನಿಲ್, ವಿಜಯ್ ಸರ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ಉದಯ್. ಬಟ್ ಇಲ್ಲಿ ಫಿನಾನ್ಸ್ ಮಾಡ್ತಾರೆ ಸುಂದರ್ ಅವರು, ಮತ್ತೆ ಅದು ಪ್ರೊಡ್ಯೂಸರ್, ಮತ್ತೆ ಅನಿಲ್. ಸೊ ಇವರೆಲ್ಲ ಒಟ್ಟಿಗಿದ್ದಾರೆ. ನಾನು ಇವಾಗ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೆ ಅಂದ್ರೆ, ದಯವಿಟ್ಟು
ಪ್ರೊಡ್ಯೂಸರ್ ಪಾಪ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ, ಇದ್ರಲ್ಲಿ ತಪ್ಪೇನಿಲ್ಲ ಅಂತಾನೆ ಹೇಳಕ್ಕೆ ನಾನು ಬಂದಿದ್ದು. ಇವಾಗ ಸ್ವಲ್ಪ ಅದೊಂದು ರಿಕ್ವೆಸ್ಟ್ ಮಾಡ್ತೇನೆ, ಯಾಕಂದ್ರೆ ಎಲ್ಲ ಒಟ್ಟಿಗೆ ಇದ್ದಾರೆ. ಇವಾಗ ಅವರು ಜೈಲ್ಗೆ ಹೋದ್ರೆ, ಪ್ರೊಡ್ಯೂಸರ್ ಜೈಲ್ಗೆ ಹೋದ್ರೆ, ಅವ್ರು ಈ ತರ ಕೇಸ್ ಏನಾಗಿದೆ ಅಂದ್ರೆ ಮತ್ತೆ ಎಲ್ಲ ಒಂದೇ ಇದಾಗಿರೋದು. ಅವ್ರ ಮನೆಯಲ್ಲೂ ಇನ್ನೂ ಸಂಕಟ ಆಗುತ್ತೆ ಸಿನಿಮಾಗ್ ಬಂದು. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತು ಕಷ್ಟ ಏನು ಅಂತ ಅನ್ಬಿಟ್ಟು ಅವರು ಎಲ್ಲ ಪ್ರಿಕಾಷನರಿ ಮೆಜರ್ ತಗೊಂಡಿರ್ತಾರೆ. ಏನೋ ಆಗ್ಬಾರ್ದಾಗಿತ್ತು ಆಗೋಗಿದೆ. ಈಗ ಅವರು ಜೈಲ್ಗೆ ಹೋದ್ರೆ ಮತ್ತೆ ಸಿನಿಮಾ ಮಾಡಕ್ ಹೋಗಿ ಇವ್ರು ಸತ್ತಿದ್ದಾರೆ, ಇವರು ಜೈಲ್ ಹೋದ್ರೆ ಇವ್ರ ಫ್ಯಾಮಿಲಿನೂ ಹಾಳಾಗಿ ನೊಂದ್ಕೊಂಡು ಕುಂತ್ಕೋತಾರೆ. ಮಾಡಿಲ್ದಿರೋ ತಪ್ಪಿಗೆ ಇಟ್ ಇಸ್ ಹ್ಯಾಪನ್ಡ್, ಅನ್ಫಾರ್ಚುನೇಟ್ ಆಗಿದೆ, ಯಾರು ಬೇಕು ಅಂತ ಮಾಡಿಲ್ಲ. ಬಟ್ ಅದು ಇವಾಗ ನೀವು ಹೇಳ್ತಾ ಇದ್ದೀರಾ ಅಲ್ಲಿ ಯಾಮಾರ್ಸಿದ್ರು ಅದು ಅಂತ ಅಂದ್ಮೇಲೆ ದಟ್ ಇಸ್ ಈಗೇನು ತಪ್ಪು, ಮತ್ತೆ ತಪ್ಪು ಮೇಲೆ ತಪ್ಪು ನಡೆದಿರೋದ್ರಿಂದ ತಪ್ಪು ಅಂತ ಅನ್ಸುತ್ತೆ. ಏನಂದ್ರೆ ವಿಜಯ್ ನಮ್ಗೆ ಗೊತ್ತಿಲ್ಲ ಇರ್ಲಿಲ್ಲ ಸರ್ ಈ ತರ ನಡೆಯುತ್ತೆ ಅಂತ. ಸೊ ಊಹೆ ಮಾಡಿರಲ್ಲ ನೀವು ಊಹೆ ಕೂಡ. ಮಾಡಿರಲಿಲ್ಲ, ಯಾರು ಈ ತರ ಆಗುತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಇದು ದುರ್ಘಟನೆ ಆಗುತ್ತೆ ಅನ್ನೋದು ಯಾರ ನಿಮ್ಮ ಕಲ್ಪನೆಗೆ ಮೀರಿದಂಥದ್ದು ಅದು. ಅದು ಈಗ ಏನ್ ಮಾಡ್ಬೇಕು ಸರ್? ಈಗ ನಾನು ಹೇಳ್ತಿರೋದು ಅವ್ರನ್ನ ಅರೆಸ್ಟ್ ಮಾಡ್ಬೇಕಾ ಅಥವಾ ಇದನ್ನ ಮರ್ಡರ್ ಕೇಸ್ ಹಾಕ್ಬೇಕು, ಮರ್ಡರ್ ಕೇಸ್ ಹಾಕ್ತೀವಿ ಅಂತ ಈಗಾಗಲೇ ಹಾಕಾಗಿದೆ, FIR ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಂದ್ರೆ ಒಂದು ಅವಘಡ ಆಗಿದೆ, ಪ್ರೊಡ್ಯೂಸರ್ ಮೇಲೆ ಆಗಿದ್ದಾರೆ. ನಾಗಶೇಖರ್ ಒಂದು ಮಾತಾಡಿದ್ರು ಆ ಸಂದರ್ಭದಲ್ಲಿ, ಅಲ್ಲಿ ಮುಳುಗ್ತಾರ ಶೋಧ ಕಾರ್ಯ ನಡೀತಾ ಇದೆ, ಆ ಟೈಮಲ್ಲಿ ಬಿಡ್ರಿ ತ್ಯಾಗ ಮಾಡಿದ್ದಾರೆ, ಒಂದು ಸಿನಿಮಾಗೋಸ್ಕರ ಒಂದು ಇದನ್ನ ತ್ಯಾಗ ಅಂತ ತಿಳ್ಕೊಳ್ರಿ. ಹೌದಾ? ಇಲ್ಲ, ಹೌದಾ? ಮಾತಾಡಿದ್ದಾರೆ ನಾಗಶೇಖರ್ ಅವರು. ಇಂಥ ಸಾಹಸ ಮಾಡ್ಬೇಕಾದ್ರೆ ಇಂಥದ್ದೆಲ್ಲ ಸಾಮಾನ್ಯವಾಗಿ ಇದ್ದಿದ್ದೇನೆ ಒಂದು ಸಿನಿಮಾಗೋಸ್ಕರ. ಅಂದ್ರೆ ಅವರಿಗಿನ್ನು ಅವರಲ್ಲಿ ಮುಳುಗ್ತಾ ಇರುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು, ಅಂದ್ರೆ ಶೂಟಿಂಗ್ ಹೋಗೋದಕ್ಕಿಂತ ಮೊದಲು ಹೆಚ್ಚು ಕಮ್ಮಿ ಆದ್ರೆ ಏನ್ ಸಾರ್ ಅಂತ ಮಾಧ್ಯಮದವ್ರು ಕೇಳಿದಾಗ ಅನಿಲ್ ಹೆಂಗೆ ಹೇಳಿದ್ರು ಅದೇ ರೀತಿಯಾಗಿ ನಾಗಶೇಖರ್ ಅವ್ರನ್ನು ಕೇಳಿದ್ದಾರೆ, ಈ ದೃಶ್ಯಗಳು ಮಾಡ್ತಾರೆ ಅಂತ ಫೈಟ್ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಅಂತೇಳಿ. ಸೊ ಇದರ ಹೆಚ್ಚು ಕಮ್ಮಿ ಆದ್ರೆ ಏನು ಇದೊಂದು ತ್ಯಾಗ ಅಂತ ಹೇಳ್ಕೊಳ್ಳಿ, ಏನೋ ಒಂದು ದೊಡ್ಡ ಸಾಹಸ ಕೈ ಮಾಡಿ ಸಾಹಸಕ್ಕೊಂದು ಕೈ ಹಾಕಿದಾಗ ಇಂಥದ್ದೆಲ್ಲ ಮಾಮೂಲಿ ಆಗುತ್ತೆ. ಒಂದು ಸಾವನ್ನ ಸಹಜವಾದಂತ ಕ್ರಿಯೆ ಅಂತ ನಾಗಶೇಖರ್ ಅವರು ಮಾತಾಡೋದಿದೆ ನಮ್ಮ ಮುಂದೆ. ಇಲ್ಲ ಸರ್, ಅದು ಚಾನೆಲ್ ಮುಂದೆ ಇರ್ಬೇಕಾದ್ರೆ ಉತ್ಸಾಹದಲ್ಲಿ, ಅಂದ್ರೆ ದೇರ್ ಕಾನ್ಫಿಡೆಂಟ್ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಆ ಮಾತು ಹೇಳಿದಾರೆ. ಸುಮ್ನೆ ಅನಿಲ್ ಆಗ್ಲಿ ಉದಯ್ ಆಗ್ಲಿ ಏನೋ ಒಂದು ಹೇಳ್ಬೋದು, ಇಟ್ಸ್ ಇನ್ ಫ್ರಂಟ್ ಆಫ್ ಮೀಡಿಯಾ, ಮಾತುಗಳೇ ಬೇರೆ, ಒಳಗಡೆ ಮಾತಿರೋದೇ ಬೇರೆ. ನಮ್ಗೆ ಗೊತ್ತು ನಾವ್ ಏನೇ ಮಾತಾಡ್ಬೇಕು ಸ್ವಲ್ಪ ವಿಜೃಂಭಿಸ್ಕೊಂಡು ಹೇಳ್ತೀವಿ, ಅಂದ್ರೆ ಹೈಲೈಟ್ ಮಾಡ್ಕೊಂಡು. ಯಾಕೆ ಆ ಉಡಾಫೆ ಅಂತ? ಆ ಉಡಾಫೆ ಆ ಉದ್ದಟತನ, ಆ ಉಡಾಫೆ ನಾಗಶೇಖರ್ ಆಗಿರ್ಬೋದು, ಇನ್ನೂ ಬೇರೆ ಯಾರಾಗಿರ್ಬೋದು ಕೂಡ, ಈ ಉಡಾಫೆ, ಈ ಉದ್ದಟತನ, ಈ ಬೇಜವಾಬ್ದಾರಿ, ಈ ನಿರ್ಲಕ್ಷ್ಯದಿಂದಾಗಿ ಅನ್ಯಾಯವಾಗೂ ಅವರೇನೋ ಇಬ್ರು ಹುಂಬ್ರು, ಅವ್ರಿಗೇನೋ ಗೊತ್ತಾಗಲ್ಲ, ಸಹನಟರು, ಅವ್ರು ಕಳನಟರು, ಅವ್ರಿಗೇನೋ ಪಾತ್ರ ಏನೋ ಹುಮ್ಮಸ್ ಇರ್ತದೆ. ದುನಿಯಾ ವಿಜಯ್ ಅಂತ ಹತ್ತಾರು ಮಾಡಿದ್ದಾರೆ, ಗೊತ್ತಾಗಿಲ್ವ ದುನಿಯಾ ವಿಜಯ್ಗೆ? ಇಲ್ಲ ಸರ್, ಅದೇ ವಿಜಯ್ ಸರ್ ಸೇಫ್ ಮಾಡ್ಬೋದಿತ್ತು ವಿಜಯ್. ಇಲ್ಲ, ವಿಜಯ್ ಸರ್ ಟ್ರೈ ಮಾಡಿದ್ದಾರೆ ಆಕ್ಚುಲಿ. ನನ್ನ ಪ್ರಕಾರ ಉದಯ್ಗೆ ಕಾಯ್ತಾ ಇದಾರೆ ಅಲ್ವಾ ಅಲ್ಲಿ ಒಂದಷ್ಟು ಟೈಮ್ ಬಂದು ಮತ್ತೆ ವೇಟ್ ಮಾಡಿದ್ರು ಸರ್ ಅವರು. ವಿಜಯ್ ಸರ್ ಅವ್ರು ದೃಶ್ಯದಲ್ಲಿ ಕಾಣಿಸುತ್ತೆ, ವೇಟ್ ಮಾಡಿದ್ರು. ಆಮೇಲೆ ಎಲ್ಲಿ ಬರ್ತಾ ಇದ್ದಾರೆ ಉದಯ್ ಹಿಂದೆ ಬರ್ತಾ ಇದ್ದಾನೆ ಜೊತೆಗೋದ್ರು, ಆಮೇಲೆ ಇವ್ರು ಮೂವ್ ಮಾಡಿದ್ದಾರೆ. ವಿಜಯ್ ಸರ್ ಏನ್ ಸುಮ್ನೆ ಇದ್ ಮಾಡಿಲ್ಲ, ಅಷ್ಟು ದೂರ ಬಂದ್ರು. ಇಲ್ಲ ಅವರು ನಮ್ಗೂ ಹೇಳದಿರಲ್ಲಿ ಏನಂದ್ರೆ ದುನಿಯಾ ವಿಜಯ್ ಅವರೇನೋ ಬಂದ್ಬಿಟ್ರಲ್ಲ, ನಾನು ತೆಪ್ಪ ಬಂದವ್ರು ಯಾರು ಇನ್ನೊಬ್ರು ಬಂದ್ರು, ಯಾರು ಹೆಸರು ಹೇಳಿದ್ರೆ ಅಂತದ್ದು ಚಿನ್ನ ಯಾರು ಬಂದ್ರು, ಅವ್ರನ್ನ ಎಳ್ಕೊಂಡು ತೆಪ್ಪದ ಮೇಲೆ ಕೂರಿಸಿದ್ರು. ಆದ್ರೆ ನಾನು ಹೇಳ್ತಿರೋದು, ಆ ತೆಪ್ಪದಿಂದ ದುನಿಯಾ ವಿಜಯ್ ಬಂದು ಮಾನಿಟರ್ ನೋಡ್ತಾ ಇದ್ರು. ಮಾನಿಟರ್ ನೋಡಿದ್ಮೇಲೆ ಯಾರು ಇಬ್ರು ಹೋಗ್ರ ಜಂಪ್ ಮಾಡ್ರೋ ಅಂತಾನು ಹೇಳಿದ್ರು ಅಂತ. ಅದೇ ತೆಪ್ಪದಲ್ಲಿ ಯಾಕೆ ಅವರು ಆ ತೆಪ್ಪದಲ್ಲಿ ದಡಕ್ಕೆ ಬರೋದ್ರ ಬದಲು ಅವ್ರು ಯಾಕೆ ಅಲ್ಲಿಗೆ ಹೋಗ್ಲಿಲ್ಲ, ಸ್ಪಾಟಿಗೆ ಹೋಗ್ಲಿ, ಅಲ್ಲಿಗೆ ಹೋಗ್ಲಿಲ್ಲ ಅನ್ನೋದು. ಅವ್ರು ಬಂದೇ ಇಲ್ಲ. ಅಲ್ಲಿ ಕೆರೆ ಬಿಟ್ಟು ಬಂದಿದೆ ಅರ್ಧ ಗಂಟೆ ಆದ್ಮೇಲೆ ಅವರು ಹುಡುಕಿದ್ರು, ಅಲ್ಲೇ ಹುಡುಕಾಡಿದ್ದಾರೆ ಅವರು. ಅಕಸ್ಮಾತ್ ನೀವ್ ನೋಡಿ ಹೋದ್ರೆ ಅಲ್ಲೇ ಎಲ್ಲ ಸಿಗ್ತಾರೆ ಅಂತ ಹುಡುಕಿದ್ದಾರೆ. ಮಾನಿಟರ್ ನೋಡ್ಲಿಲ್ಲ, ಬಂದು ಸೀದಾ ಬಂದು ನಡೆಯುವಂತ ಜಾಗದಲ್ಲಿ ಆ ಮಾನಿಟರ್ ಜಾಗಕ್ಕೆ ಬಂದಿಲ್ಲ ಅವರು, ಯಾರು ನೋಡಿಲ್ಲ ಮಾನಿಟರ್. ತೆಪ್ಪ ತಗೊಂಡು ನಾನು ಹೇಳ್ತಾರೆ ತೆಪ್ಪ ಬಂದು ಕೂಡ್ಲೆ ಅವರು ದಡಕ್ ಬಂದಿಲ್ಲ ಅನ್ನೋದು ಒಂದು ಆರೋಪ. ಅವರು ದಡಕ್ ಬರ್ಲಿಲ್ಲ, ದಡಕ್ ಬಂದ್ರು ಅನ್ನೋದು. ಆ ದಡಕ್ ಬರದೆ ವಾಪಸ್ ಅದೇ ತೆಪ್ಪದಲ್ಲಿ ಅವರೇ ಜೊತೆಗೆ ಹೋಗಿ ಆ ಜಾಗದಲ್ಲಿ ಒಂದಷ್ಟು ಅವ್ರ ಶರ್ಟ್ನೋ ಅವ್ರ ಜಾಕೆಟ್ನೋ ಕೊಟ್ಟಿದ್ರು ಕೂಡ ಬದುಕಿರೋರು. ಇಲ್ಲ ಸರ್, ಅವ್ರು ಭರೋಸೆಲೆ ಮುಳುಗೋಗಿದ್ದಾರೆ ಸರ್. ಅನಿಲು ಫಸ್ಟೇ ಮುಳುಗೋಗಿದ್ದಾರೆ, ಕರೆಕ್ಟಾ? ಮಾಡ್ಬೇಕಾದ್ರೆ ಮುಳುಗೋಗ್ಬಿಟ್ಟಿದ್ದಾರೆ. ವಿಜಯ್ ಸರ್ ಕಾದಿದ್ದಾರೆ, ಇವ್ರಿಗೆ ಉದಯ್ಗೆ ಕಾಯ್ತಾ ಇದಾರೆ ಅಲ್ಲಿ ಬರ್ಲಿ ಅಂತ. ಬಂದಾದ್ಮೇಲೆ ಸ್ವಿಮ್ಮರು ಬಂದಿದ್ದಾರೆ. ಏನ್ ಮಾಡ್ಬಿಟ್ಟಿದ್ದಾರೆ, ಇವ್ರಿಗೂ ಭಯ ಆಗಿದೆ, ವಿಜಯ್ ಸರ್ಗೂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ಆಗ್ತಾರೆ, ಸುಮ್ಮನೆ ನಿಂತ್ಕೊಬಿಟ್ಟಿದ್ದಾರೆ, ಫ್ಲೋಟ್ ಮಾಡ್ತಾ ಇದಾರೆ ಅವ್ರದ್ದು ಲೈಫ್ ಜಾಕೆಟ್ ಇರೋದ್ರಿಂದ. ಸ್ವಿಮ್ಮರ್ ಏನ್ ಮಾಡಿದ್ರೆ ಅವ್ರು ಒಬ್ಬರೇ ಒಂದೇ ಕೈ, ಎಷ್ಟು ಜನ ಇಬ್ರಿಗೂ ಸೇವ್ ಮಾಡಕ್ಕಲ್ಲ. ಫಸ್ಟ್ ಇವ್ರು ಸಿಕ್ಕಿದೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ವಿಜಯ್ ಸರ್ ನೋಡಿದಾರೆ ಅಲ್ಲಿ ಉದಯ್ ಬರ್ತಾ ಇದ್ದಾನೆ ಅನ್ನೋದಕ್ಕೆ ಕರ್ಕೊಂಡೋಗಿದ್ದಾರೆ. ಬಟ್ ಹೋಗೋ ತೆಪ್ಪ ಹತ್ತಕ್ಕಿಂತ ಮುಂಚೆನೆ ಮುಳುಗೋಗಿದ್ದಾರೆ ಉದಯ್ ಕೂಡ ಅಲ್ಲಿ. ಯು ಕ್ಯಾನ್ ಸಿ ಕ್ಲಿಯರ್ಲಿ ಅದು ನೋಡಿ ಮುಳುಗೋಗಿದ್ದಾರೆ. ಬಟ್ ಆ ಟೈಮಲ್ಲಿ ಏನಾದ್ರು ಆ ತೆಪ್ಪ ಬಂದ್ ಕೂಡಲೇ ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿಲ್ಲ ಅನ್ನೋದು ದೃಶ್ಯಗಳಲ್ಲೂ ಕೂಡ ಇದೆ. ಅದು ನೋಡಿ ಅವ್ರಿಗೂ ಬಹಳ ದೂರ ಇದೆ, ದುನಿಯಾ ವಿಜಯ್ ಅವರಿಗೂ ಬಹಳ ದೂರ ಇದೆ. ಅಲ್ಲ, ಉದಯಗೂ ತೆಪ್ಪಕ್ಕೂ ಭಾರಿ ದೂರ ಇತ್ತು. ವಿಜಯ್ ಸ್ವಲ್ಪ ಹತ್ರ ಇತ್ತು ತೆಪ್ಪಕ್ಕೆ. ವಿಜಯ್ ಅವರು ಅದೇ ಹೇಳಿದ್ರು, ವಿಜಯ್ ಹತ್ರ ಇದ್ರು. ವಿಜಯ್ ಹತ್ರ ಇದ್ದಾಗ ತೆಪ್ಪದ ಮೇಲೆ ವಿಜಯ್ ಹತ್ತು ಕೂತ್ಕೊಂಡಾಗ ಅವರು
ದಡಕ್ ಬಂದ್ರು ಅನ್ನೋದು. ಅವರು ದಡಕ್ ಬಂದಿಲ್ಲ, ಹುಡುಕಿದ್ದಾರೆ ಅನ್ಸುತ್ತಲ್ಲ. ದಡಕ್ ಬಂದಿಲ್ಲ, ಬೋಟ್ ಹತ್ರ ಬಂದಿದ್ದು. ಬೋಟ್ ಹತ್ಬಿಟ್ಟು ಆಮೇಲೆ ಅವ್ರು ಮುಳುಗ್ಬಿಟ್ರಲ್ಲ, ಸೊ ಅಲ್ಲಿ ಅವರು ಅಲ್ಲೇ ತೆಪ್ಪ ಎಲ್ಲೋ ಹೋಯ್ತಾಗಾದ್ರೆ. ತೆಪ್ಪ ಯಾಕೆ ಅಲ್ಲಿ ಹತ್ರಕ್ಕೆ ಹೋಗ್ಲಿಲ್ಲ ಮತ್ತೆ ವಾಪಸ್? ತೆಪ್ಪದಲ್ಲಿ ಇದ್ದಂತವ್ರಲ್ಲ ಅಲ್ಲಿ ಹೋಗ್ಬೇಕಲ್ವಾ ಜಾಗಕ್ಕೆ? ತೆಪ್ಪ ಹತ್ರ ಇತ್ತಲ್ವಾ? ತೆಪ್ಪ ಇನ್ನೂ ಬರ್ತಾನೆ ಸ್ಟಾರ್ಟ್ ಆಗಿಲ್ಲ ಸರ್, 3/4 ಗಂಟೆ ಆಯ್ತು ಬೋಟ್ ಸ್ಟಾರ್ಟ್ ಆಗಿ. ಬೋಟ್ ಬಿಟ್ಬಿಡಿ, ನಾನು ಹೇಳ್ತಿರೋದು ಬೋಟ್ ಬಗ್ಗೆ ಮಾತಾಡ್ತಿಲ್ಲ. ತೆಪ್ಪದಲ್ಲಿರೋರು ಅಲ್ಲೇ ಹುಡುಕಿರೋದವ್ರು. ತೆಪ್ಪದಲ್ಲಿ ಎಷ್ಟು ಜನ ಇದ್ರು ಅವರೇ ಕೆರಡೆ ಧುಮುಕಿ ಅಲ್ಲಿ ಹುಡುಕಿರೋದವ್ರು. ಅಲ್ಲಿ ಹುಡುಕಿದ್ರು, ಅಷ್ಟೊಳಗೆ ಹುಡುಕಿದ್ರು, ಸಿಕ್ಲಿಲ್ಲ. ಬರ್ತೀನಿ, ಚರ್ಚೆ ಮಾಡ್ತೀನಿ, ಒಂದು ವಿರಾಮ ತೆಗೆದುಕೊಂಡು ಬರ್ತೀನಿ. ಒಂದು ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು, ಎಲ್ಲಾರು ಬದುಕಿದ್ದು ಸತ್ತೋರು, ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ.